ಜಾತಕದಲ್ಲಿ ನಮಗೆ ಗುರುಗ್ರಹದ ಒಂದು ಅನುಗ್ರಹ ಇಲ್ಲದೆ ಜ್ಞಾನ ದೊರಕುತ್ತಾ ಗುರುಗಳೇ? ನೀಚ ಅಂತಂದ್ರೆ ಇವನು ಜ್ಞಾನ ಕೊಡುವವನಲ್ಲ, ಅಂತ ಜಾತಕದವರು ಸಖತ್ತಾಗಿ ನಾಲೆಡ್ಜ್ ಇರುತ್ತೆ. ಗುರು ಸರಿ ಇಲ್ಲ ಅಂದ್ರೆ ಜ್ಞಾನ ಬರುತ್ತೆ ನಮಗೆ, ಯಾಕಂದ್ರೆ ಅವನು ಜ್ಞಾನಕಾರಕ ಅಂತ ನಾವು ತಿಳ್ಕೊಂಡಿರ್ತೀವಿ. ಹೌದಲ್ಲ, ಈ ಗುರು ಅವನು ಜ್ಞಾನ ಕೊಡುವವನು, ಈ ಜ್ಞಾನ ಕೊಡುವವನೇ ಸ್ತಬ್ಧ ಆಗ್ಬಿಟ್ಟಿದ್ದಾನೆ. ಅದ್ಭುತವಾದ ನಾಲೆಡ್ಜ್ ಕೊಡ್ತಾನೆ. ನೀವು ಸಂಪಾದನೆ ಮಾಡ್ತೀರಿ, ಆ ಸಂಪಾದನೆ ನಿಮ್ಮ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲರೂ ಕಿತ್ತು ತಿಂತಿರ್ತಾರೆ. ಗುರುವಿನ ಅನುಗ್ರಹ ಜ್ಞಾನಕ್ಕೆ ಇಲ್ಲದಿದ್ದರೂ ಬೇರೆ ಯೋಗಗಳಿದ್ರೂ ಕೂಡ ಒಂದು ಅದ್ಭುತ. ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ಇನ್ನು ಈ ಒಂದು ಜಾತಕದಲ್ಲಿ ನಮಗೆ ಗುರುಗ್ರಹದ ಒಂದು ಅನುಗ್ರಹ ಇಲ್ಲದೆ ಜ್ಞಾನ ದೊರಕುತ್ತಾ ಗುರುಗಳೇ? ಯಾಕಂದರೆ ಎಲ್ಲದಕ್ಕೂ ದೊಡ್ಡ ಗ್ರಹ ಗುರು ಅಂತಾರೆ, ಗುರು ಚೆನ್ನಾಗಿರಬೇಕು ಅಂತ ಹೇಳ್ತಿರ್ತಾರೆ. ಸೊ ಆ ಗುರುಗ್ರಹದ ಅನುಗ್ರಹನೇ ಇಲ್ಲ ನಮಗೆ, ಆದರೆ ನಮಗೆ ಜ್ಞಾನ ದೊರಕುತ್ತಾ? ಸೊ ನೇರವಾಗಿ ಈ ಒಂದು ಪ್ರಶ್ನೆ ಅಂತ ಮುಂದೆ ಇಟ್ಟಿದ್ದೀನಿ, ಇದಕ್ಕೆ ಉತ್ತರವನ್ನು ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಜ್ಞಾನ ಸಿಗುತ್ತೆ. ನಾನು ಭಾಳ ಜಾತಕ ನೋಡಿದ್ದೇನೆ. ಗುರು ಮಕರ ರಾಶಿಯಲ್ಲಿ ಇದ್ದರೆ ನೀಚ. ನೀಚ ಅಂತಂದರೆ ಇವನು ಜ್ಞಾನ ಕೊಡುವವನಲ್ಲ, ಅಂಥ ಜಾತಕದವರು ಸಖತ್ತಾಗಿ ನಾಲೆಡ್ಜ್ ಇರುತ್ತೆ. ಹೆಂಗಿದು? ಅದೇ ಸ್ವಲ್ಪ ತಿಳ್ಕೊಂಡ್ರೆ ಆಗಲ್ಲ. ಇದು ಪೂರ್ಣ ಪ್ರಮಾಣದ ಎಣಿಕೆ ನೋಡಬೇಕು. ಎಷ್ಟು ಡಿಗ್ರಿಗಳು ಇಲ್ಲಿಂದ ಬರಬೇಕು, ಆಮೇಲೆ ಲಗ್ನದಿಂದ ಎಷ್ಟನೇ ಮನೆ ಅದು ಬರಬೇಕು. ನೀವು ಹೇಳ್ದಂಗೆ ಈ ಪ್ರಶ್ನೆ ಚೆನ್ನಾಗಿದೆ. ಗುರು ಸರಿ ಇಲ್ಲ ಅಂದರೆ ಜ್ಞಾನ ಬರುತ್ತೆ ನಮಗೆ, ಯಾಕಂದ್ರೆ ಅವನು ಜ್ಞಾನಕಾರಕ ಅಂತ ನಾವು ತಿಳ್ಕೊಂಡಿರ್ತೀವಿ. ಹೌದಲ್ಲ, ಈ ಗುರು ಅವನು ಜ್ಞಾನ ಕೊಡುವವನು, ಈ ಜ್ಞಾನ ಕೊಡುವವನೇ ಸ್ತಬ್ಧ ಆಗಿಬಿಟ್ಟಿದ್ದಾನೆ, ಸೈಲೆಂಟ್ ಆಗಿದ್ದಾನೆ, ಸೈಲೆಂಟ್ ಮೋಡಲ್ಲಿದೆ. ಹೆಂಗೆ ಇವನಿಗೆ ಇಷ್ಟೊಂದು ನಾಲೆಡ್ಜ್ ಬಂತು ಅಂತ ಗೊತ್ತಾ? ಹೊರದೇಶಕ್ಕೆ ಅಡ್ಡಾಡ್ತಿರ್ತಾರೆ. ನಾವೇನು ಅಂದ್ಕೊಳ್ಳೋದು, ಜಾತಕ ಸುಮ್ಮನೆ ಒಂದು ರಾಶಿ ಕೊಂಡು ನೋಡೋಕ್ಕೆ ಬರುತ್ತೆ ಅನ್ನೋರು ನೋಡಿದ್ರೆ ಗುರು ನೀಚನಾಗಿದ್ದಾನೆ ಅಷ್ಟೇ, ಏನು ಬುದ್ಧಿ ಇಲ್ಲ ಅಂತ ಏನೋ ಅಂದರೆ ಹೋಯ್ತು, ಅವನ ಅದ್ಭುತವಾದ ಬುದ್ಧಿವಂತ, ಒಂದು 1000 ಜನ ಕಮಾಂಡಿಂಗ್ ಮಾಡ್ತಿರ್ತಾನೆ ಅಂಥದ್ದಿರುತ್ತೆ. ಯೋಗಗಳಿರಲ್ಲ, ಜ್ಞಾನ ಇರುತ್ತೆ, ಯೋಗಗಳಿರಲ್ಲ. ಸಂತಾನ ಒಂದು ಯೋಗ ಅಲ್ವಾ? ಅಲ್ಲಿ ದೊಡ್ಡ ತಲೆನೋವು ಮಾಡಿಬಿಡ್ತಾನೆ. ಅಥವಾ ಮನೆ ಮಾಡ್ಕೊಳ್ಳೋದು ಒಂದು ಯೋಗ ಅಲ್ವಾ? ವಾಹನ ಇಡೋದು ಒಂದು ಯೋಗ ಅಲ್ವಾ? ಇದು ಯಾವುದನ್ನೋ 1, 2, 3 ಲಾಕ್ ಮಾಡಾಕ್ತಾನೆ. ಅದ್ಭುತವಾದ ನಾಲೆಡ್ಜ್ ಕೊಡ್ತಾನೆ. ನೀವು ಸಂಪಾದನೆ ಮಾಡ್ತೀರಿ, ಆ ಸಂಪಾದನೆ ನಿಮ್ಮ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲರೂ ಕಿತ್ತು ತಿಂತಿರ್ತಾರೆ. ಅಥವಾ ಒಂದಷ್ಟು ನಿಮ್ಗೆ ಉಪಯೋಗ ಆದರೂ ಸಂತಾನರಹಿತರು, ಐಷಾರಾಮಕ್ಕೆ ದೂರ. ಜ್ಞಾನ ಮಾತ್ರ ಇರುತ್ತೆ. ನಿಮ್ಮ ಪ್ರಶ್ನೆಯಲ್ಲಿ ನಾವು ಎಷ್ಟೋ ಜಾತಕಗಳು ನೋಡಿದ್ದದ್ದು ಕಾಣಿಸ್ಬಿಟ್ವಿ. ಈಗ ಒಂದು ಪ್ರಶ್ನೆಯಲ್ಲಿ ಜ್ಞಾನ ಇರುತ್ತಾ? ಎಸ್, ಜ್ಞಾನಕಾರಕ ಇವನು ಹೋದ ಅಂದರೆ ಮುಗೀತು, ಪಾಪ ಕತ್ತಲು, ಜ್ಞಾನ ಇಲ್ಲ ಅಂತ. ಆದರೆ 100ಕ್ಕೆ 100 ಜ್ಞಾನ ಇರುತ್ತೆ ಪ್ರೀತಿಯ ಬಂಧುಗಳೇ. ಯೋಗಗಳು ಮಾತ್ರ ಲೆಸ್ ಆಗ್ತವೆ ಇಲ್ಲಿ. ಆ ಯೋಗಗಳು ಯಾವುವು ಲೆಸ್ ಆಗಿದೆ ಅಂತಂದರೆ, ಮತ್ತು ಈ ರಾಶಿಕುಂಡಲಿ ಅಂಶ ನವಾಂಶ ಇವೆಲ್ಲ ಕೂಡ ಚೆಕ್ ಮಾಡಿಕೊಂಡು ಅದೇ ಗುರುಗ್ರಹ ಏನಾದರೂ ಆ ಗುರು ಮಹಾದಶೆಯಲ್ಲಂತೂ ಬಹಳಷ್ಟು ಪಡಿಪಾಟ್ಲು ಬೀಳ್ತಿರ್ತಾರೆ. ಅದೇ ಗುರು ಏನಾದರೂ ಉಚ್ಚ ಸ್ಥಾನದಲ್ಲಿದ್ದು ಅದು ಗುರು ಮಹಾದಶೆ ಬಂತು ಅಂದರೆ ಇವ್ರು ನಡೆಯೋಕ್ಕಾಗಲ್ಲ, ಅಂತಹದ್ದೆಲ್ಲ ಇರ್ತವೆ. ಅದಕ್ಕೆ ಗುರುವಿನ ಅನುಗ್ರಹ ಜ್ಞಾನಕ್ಕೆ ಇಲ್ಲದಿದ್ದರೂ ಬೇರೆ ಯೋಗಗಳಿದ್ದರೂ ಕೂಡ ಒಂದು ಅದ್ಭುತ. ಒಟ್ಟಾರೆಯಾಗಿ ನೀವು ಎಲ್ಲಿ ಲೆಸ್ ಆಗ್ತೀರಿ ಅಂತಂದರೆ ಈ ಯೋಗಗಳು ಲೆಸ್ ಆಗುವ ಸಾಧ್ಯತೆ ಇರುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಗುರು ದೀಕ್ಷೆಯನ್ನು ಪಡೆದು ಗುರುಗಳಿಂದ ಡೆವಲಪ್ಮೆಂಟ್ ಅನ್ನೋದು ಇರುತ್ತೆ. ನಿಮಗೆ ಗೊತ್ತಾಗುತ್ತೆ, ನನ್ನ ನಾಲೆಡ್ಜ್ ಇದೆ ಬಟ್ ನನಗೆ ಉಪಯೋಗ ಆಗ್ತಾಯಿಲ್ಲ, ನನಗೆ ಸಬ್ಜೆಕ್ಟ್ಗಿಂತ ಜನರಲ್ ನಾಲೆಡ್ಜ್ ಬಹಳ ಇದೆ ಬಟ್ ಅದು ನನ್ನ ಕುಟುಂಬಕ್ಕೆಲ್ಲೂ ಉಪಯೋಗ ಆಗ್ತಾಯಿಲ್ಲ, ಎಲ್ಲ ಬೇರೆಯವರಿಗೆ ಕಂಪನಿಗೇ ಉಪಯೋಗ. ಇವರು ಗುರು ಪಾದಕಾ ಸ್ತೋತ್ರವನ್ನು, ಗುರುವಿಗೆ ಸಂಬಂಧಪಟ್ಟ ಕ್ಷೇತ್ರಗಳನ್ನು, ಒಟ್ಟಾರೆ ಗುರು ದೀಕ್ಷೆಯನ್ನು ಪಡೆದು ಆ ಮಂತ್ರವನ್ನು ಬಲಿಷ್ಠವಾಗಿ ಸ್ಟ್ರಾಂಗ್ ಮಾಡಿಕೊಂಡ್ರೆ ಆ ಯೋಗ
ನಿಮ್ಮ ವಶವಾಗತ್ತೆ. ಆವಾಗ ಗುರುವಿನ ಅನುಗ್ರಹ, ಜ್ಞಾನ ವಿಜ್ಞಾನಕ್ಕಿಂತಲೂ ಹೆಚ್ಚಿಗೆ ಅನುಗ್ರಹವನ್ನು ಪಡ್ಕೊಳ್ತೀರಿ. ಖಂಡಿತ ಗುರುಗಳೆಲ್ಲ ಒಂದು ಕಡೆ ಗುರುಗ್ರಹದ ಅನುಗ್ರಹ ಇಲ್ಲ ಅಂದರೂ ಕೂಡ ಜ್ಞಾನವನ್ನು ಹೆಚ್ಚಿಗೆ ಪಡ್ಕೊಳ್ಬೇಕು ಅಂದರೆ ಹೇಗೆ ಸಾಧ್ಯ ಅನ್ನೋದನ್ನ ನಮ್ಗೆ ಅರ್ಥ ಮಾಡಿಸಿದ್ರಿ. ನೀವು ಕೂಡ ಪ್ರತಿನಿತ್ಯ ಆಗಿರ್ಬೋದು ಸಾಕಷ್ಟು ಜಾತಕಗಳನ್ನ ನೋಡಿರ್ತೀರ, ಅವೆಲ್ಲವೂ ಕೂಡ ಒಂದು ಬಾರಿ ನೆನಪು ಬಂದು ಹೋಯಿತು ಅನ್ನೋದ್ರ ಬಗ್ಗೆ ತಿಳಿಸಿದ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.